ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಆಗಿದೆ. ಅತ್ತ ರೆಬಲ್ ಲೇಡಿಯ ರಾಜಕೀಯ ನಡೆ ಬಗ್ಗೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ದಳಪತಿಯನ್ನ ಕೆಡವಲು ಮಾಸ್ಟರ್ ಪ್ಲಾನ್ ಮಾಡಿದೆ. ಕೈಪಡೆಯ ಆ ರಣತಂತ್ರವೇನು ಅನ್ನೋದರ ಕುರಿತು ಸ್ಟೋರಿ ನಿಮ್ಮ ಮುಂದೆ. ದಳಪತಿ ವಿರುದ್ಧ ಕೈಪಡೆ ವಲಸೆ ಅಸ್ತ್ರ ಫಲ ಕೊಡುತ್ತಾ ಭಾವನಾತ್ಮಕ ಬಾಣ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪುತ್ರನ ಸೋಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಸ್ವತಃ ಕುಮಾರಸ್ವಾಮಿಯೇ ಮಂಡ್ಯ ರಣಾಂಗಣಕ್ಕೆ ಇಳಿದಿದ್ದಾರೆ. ಕುಮಾರಸ್ವಾಮಿಯೇ ರಣಕಣಕ್ಕೆ ಧುಮುಕ್ತಾರೆ ಅನ್ನೋ ಕಾಂಗ್ರೆಸ್ ನಿರೀಕ್ಷೆ ನಿಜವಾಗಿದ್ದು, ಇದೀಗ ದಳಪತಿಯನ್ನ ಮಣಿಸೋದಕ್ಕೆ ಕೈಪಡೆ ಮಹಾ ಅಸ್ತ್ರವನ್ನ ರೆಡಿ ಮಾಡಿದೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಮ್ಮವರು ವರ್ಸಸ್ ಹೊರಗಿನವರು ಅಸ್ತ್ರ ಹೂಡಿದೆ. 2019ರಲ್ಲಿ ನಿಖಿಲ್ ವಿರುದ್ಧ ಸ್ವಾಭಿಮಾನದ ಅಸ್ತ್ರ ಬಿಟ್ಟು ಸುಮಲತಾ ಗೆದ್ದಿದ್ದು, ಇದೀಗ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯವರಲ್ಲ ಅಂತ ಭಾವನಾತ್ಮಕ ಬಾಣ ಬಿಡೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಹೋದ್ರು ನಿಮ್ದು ಯಾವ್ದಪ್ಪ ಜಿಲ್ಲೆ ಅಂದ್ರೆ ನಾನು ಮಂಡ್ಯ ಅಂತಲೇ ಅನ್ಬೇಕು, ನಿಮ್ ತಾಲೂಕು ಯಾವ್ದಪ್ಪ ಅಂದ್ರೆ ನಾಗಮಂಗಲ ಅಂತಲೇ ಅನ್ಬೇಕು, ನಿಮ್ಮ ಊರು ಯಾವುದು ಅಂದ್ರೆ ಇದಿರಘಟ್ಟ ಅಂತಲೇ ಹೇಳ್ಬೇಕು. ನಾನು ಮತ್ತೊಂದು ಊರು ಹೇಳಕ್ಕಾಗಲ್ಲ. ಆದರೆ ನಾನು ಈಗ ನನಗೂ ಹೇಳಿದ್ರು, ನಾಗಮಂಗಲ ಬಿಡ್ರಿ, ಮಂಡ್ಯದಲ್ಲಿ ನಿಂತ್ಕೊಳ್ರಿ, ಕೇರ್ಪೇಟೆಯಲ್ಲಿ ನಿಂತ್ಕೊಳ್ರಿ, ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರೀತೀವಿ. ನಾನು ಎಲ್ಲೇ ಹೋದ್ರೂ ನನ್ನ ಹುಟ್ಟದೂರು, ನನ್ನ ಜಿಲ್ಲೆ, ನನ್ನ ಜನ್ಮಕೊಟ್ಟ ತಾಲೂಕು ಬದಲಾವಣೆ ಆಗಲ್ಲ. ಇನ್ನು ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾ ಸೈಲೆಂಟ್ ಆಗಿದ್ದು, ಶನಿವಾರ ನಾಳೆಯಿಂದ ರಾಜ್ಯದಲ್ಲಿ ಲೋಕಸಭಾ ಅಖಾಡ ಜೋರಾಗಲಿದೆ. ನಾಳೆಯಿಂದ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಎಲೆಕ್ಷನ್ ರಂಗು ಪಡ್ಕೊಳ್ಳಿದೆ. ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ನಾಳೆ ಅಧಿಸೂಚನೆ ಸಿಗ್ತಾ ಇದೆ. ನಾಳೆಯಿಂದ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ನಾಮಿನೇಷನ್ ಸಲ್ಲಿಕೆ ಶುರುವಾಗುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಿಗೆ ಎಲೆಕ್ಷನ್ ಏಪ್ರಿಲ್ 26ಕ್ಕೆ ನಡೆಯಲಿದೆ. ಲೋಕ ರಣಕಣಕ್ಕೆ ಕೌಂಟ್ಡೌನ್ ಶುರು. ಇಂದಿನಿಂದ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭ. ರಾಜ್ಯದ 4 ಲೋಕಸಭಾ ಕ್ಷೇತ್ರಗಳಿಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು, ಏಪ್ರಿಲ್ 4ರವರೆಗೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಬಹುದಾಗಿದೆ. ಮೊದಲ ದಿನವೇ ರಾಮನಗರದಲ್ಲಿ ಡಿಕೆ ಸುರೇಶ್ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಏಪ್ರಿಲ್ 6ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಏಪ್ರಿಲ್ 8 ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಇನ್ನು ಏಪ್ರಿಲ್ 26ರಂದು ಮತದಾನ ನಡೆಯಲಿದ್ದು, ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಇನ್ನು ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ನಾಮಪತ್ರ ಸಲ್ಲಿಸಬಹುದಾಗಿದೆ. ಹಲವು ನಿಯಮಗಳನ್ನು ಚುನಾವಣಾ ಆಯೋಗ ಪ್ರಕಟಿಸಿದ್ದು, ಅಭ್ಯರ್ಥಿಗಳು ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 25,000 ರೂಪಾಯಿ ಠೇವಣಿ ಇಡಬೇಕಿದ್ದು, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 12,500 ರೂಪಾಯಿ ಠೇವಣಿಯನ್ನ ಇಡಬೇಕಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಒಟ್ಟಾರೆ ಈ ಬಾರಿಯ ಲೋಕ ಮಹಾಯುದ್ಧದಲ್ಲಿ ಗೆಲುವು ಯಾರ ಪಾಲಾಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.